ಜಿಲ್ಲೆಗೆ ಮಂತ್ರಿಗಿರಿ ಸಿಗೋ ಭರವಸೆ ಇದೆ. 2 ಬಾರಿ ಜಿಲ್ಲೆಗೆ ಅವಕಾಶ ಕೊಟ್ಟಿಲ್ಲ. ಈ ಬಾರಿ ಒತ್ತಾಯಿಸ್ತಾ ಇದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯ ನಂತರ ಶಾಸಕ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ನೀಡುವಂತೆ ಬಂಗಾರಪೇಟೆ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ. ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಮುಂದಿನ ಚುನಾವಣೆ ಬಹಳ ಕಷ್ಟ ಆಗುತ್ತೆ. ಜಿಲ್ಲೆಯ ಜನರಲ್ಲಿ ಬೇರೆ ರೀತಿಯ ಭಾವನೆಗಳು ಹುಟ್ಟುಕೊಳ್ಳುತ್ತೆ. 4 ಶಾಸಕರು ಒಂದಾಗಿದ್ದೀವಿ, ಯಾರಿಗೆ ಕೊಟ್ಟರು ಬೇಸರ ಇಲ್ಲ ಅಂತ ಶಾಸಕ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ ಭರವಸೆ ಇದೆ. ಯಾಕಂದರೆ ಕೋಲಾರ ಜಿಲ್ಲೆಗೆ ಕಳೆದ 3 ಬಾರಿ ಅವಕಾಶ ಕೊಡದಿರೋದ್ರಿಂದ ಈ ಬಾರಿ ಕೊಡಲೇಬೇಕು ಅಂತೇಳಿ ನಾವು 4 ಮಂದಿ ಶಾಸಕರು ಇರ್ತಕ್ಕಂಥ 6 ಮಂದಿಯಲ್ಲಿ 4 ಮಂದಿ ಕಾಂಗ್ರೆಸ್ನವರು ಒತ್ತಾಯಪೂರ್ವಕವಾಗಿ ಕೇಳ್ತಾ ಇದ್ದೀವಿ. ನಮಗೆ 2 ಬಾರಿ ಜಿಲ್ಲೆಗೆ ಅವಕಾಶ ಕೊಟ್ಟಿಲ್ಲ, ಕೊಡಲೇಬೇಕು ಅಂತೇಳಿ ಎಲ್ಲ ನಾಯಕರು ಕೂಡ ಕಡಾಖಂಡಿತವಾಗಿ ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ಒಂದು ವೇಳೆ ಅವಕಾಶ ಕೊಡಲಿಲ್ಲ ಅಂದರೆ ಮುಂದೆ ಜಿಲ್ಲೆಯಲ್ಲಿ ನಾವೆಲ್ಲ ಶಾಸಕರಿಗೆ ಅಲ್ಲಿ ಭಾಳ ಕಷ್ಟ ಆಗ್ತದೆ. ಜೊತೆಗೆ ಆ ಜಿಲ್ಲೆಯಲ್ಲಿ ಒಂದು ಭಾವನೆ ಬರುತ್ತೆ, ಈ ಎಲ್ಲ ಅಸಮರ್ಥರು ಮಿನಿಸ್ಟರ್ ತಗೊಳ್ಳಿಕ್ಕೆ ಅಂತೇಳಿ ಒಂದು ಭಾವನೆ ಬರ್ತದೆ. ಆ ಭಾವನೆ ಸಮಾಜದಲ್ಲಿ ಬಂದಾಗ ಸಹಜವಾಗಿ ನಾವೆಲ್ಲ ಕುಗ್ಗೋಗ್ತೀವಿ, ನಮ್ಮ ಕಾರ್ಯಕರ್ತರು ಕುಗ್ಗೋಗ್ತಾರೆ. ಆದ್ದರಿಂದ ಇದುವರೆಗೂ ಕೂಡ ಸ್ಥಳೀಯರು ಕೊಡ್ತಾ ಇಲ್ಲ. ಯಾರೋ ಬೆಂಗಳೂರಿಂದನೋ ಬೇರೆ ಕಡೆಯಿಂದ ಬಂದು ಅಲ್ಲಿ ಉಸ್ತುವಾರಿ ಮಾಡ್ಕೊಂಡು ಹೋಗೋದ್ರಿಂದ ಸ್ಥಳೀಯವಾಗಿ ಜಿಲ್ಲೆಯಲ್ಲಿ ಯಾವುದೋ ಅಭಿವೃದ್ಧಿ ಕೆಲಸ ಹೆಚ್ಚಾಗಿ ಆಗ್ತಾ ಇಲ್ಲ. ಜನಸಾಮಾನ್ಯರಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಹಂಗಾಗಿ ನಾವೆಲ್ಲ ಶಾಸಕರು ಒಗ್ಗಟ್ಟಾಗಿ ಈ ಬಾರಿ ನಮ್ಮ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ಕೇಳ್ತಾ ಇದ್ದೀವಿ. ಇದಕ್ಕೆ ಕೆಲವರು ಅಪ್ರಚಾರವನ್ನು ಮಾಡ್ತಾರೆ, ಕೆಲವರು ಬಿಸ್ಕೆಟ್ ಮಾಡೋರು ಇರ್ತಾರೆ. ಇಲ್ಲ ಈ ಮಂತ್ರಿ ಬೇಕು, 4 ಜನ ಒಂದಾಗಿದ್ದಾರೆ ಅನ್ನೋ ಭಾವನೆ ಇದೆ. ಖಂಡಿತ ಅಲ್ಲ. ನಾವು ಒಂದೇ ಜಿಲ್ಲೆಯವರೇ, ಒಂದೇ ಪಕ್ಷದವರೇ, ಯಾವತ್ತೂ ಒಂದಾಗಿದ್ದೀವಿ, ಮುಂದೇನೂ ಒಂದಾಗಿರ್ತೀವಿ. ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ತೇವೆ ಖಂಡಿತವಾಗಿ ಕೂಡ. ನಮ್ಮ ಜಿಲ್ಲೆ ಹುಟ್ಟಬೇಕು. ಹಾಗಾಗಿ ನಾವು ಬೇರೆಯವ್ರಿಗೆ ಕೊಟ್ಟರು ಕೂಡ ಜಿಲ್ಲೆಯವ್ರು ಕೂಡ ನನಗೇನು ಬೇಸರ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.